ನಮಸ್ಕಾರ ಪ್ರಿಯ ಭಕ್ತರೇ, ನೀವು ವೀಕ್ಷಿಸುತ್ತಿರುವುದು ವಾಯ್ಸ್ ಆಫ್ ಪ್ರಕೃತಿ ಚಾನಲ್. ಇಂದು ನಾವು ಒಟ್ಟಾಗಿ ಪ್ರಾರ್ಥಿಸೋಣ. ಅಚಲ ಭಕ್ತಿಗೆ, ಅಪ್ರತಿಮ ಶಕ್ತಿಗೆ, ಧೈರ್ಯ, ಜ್ಞಾನ ಮತ್ತು ರಕ್ಷಣೆಯ ಪ್ರತೀಕನಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ಈ ಪ್ರಾರ್ಥನೆಯನ್ನು ಪೂರ್ಣ ಮನಸ್ಸಿನಿಂದ ಕೇಳಿ ನಿಮ್ಮ ಹೃದಯದಲ್ಲಿ ಭಕ್ತಿ, ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ಶಕ್ತಿ ತುಂಬಿಕೊಳ್ಳಿ. ಈಗ ಧ್ಯಾನ ಶ್ಲೋಕ. ಓಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈಗ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ಶ್ರೀ ಆಂಜನೇಯಾಯ ನಮಃ. ಓ ವೀರ ಹನುಮಂತನೇ, ಪವನ ಪುತ್ರನೇ, ರಾಮನ ಭಕ್ತ ಶಿರೋಮಣಿಯೇ, ನಮ್ಮ ಮನಸ್ಸಿನ ಭಯವನ್ನು ದೂರ ಮಾಡು, ನಮ್ಮ ಹೃದಯದಲ್ಲಿ ಧೈರ್ಯ ತುಂಬು, ನಮ್ಮ ಜೀವನಕ್ಕೆ ಸರಿಯಾದ ದಾರಿಯನ್ನು ತೋರಿಸು. ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ನೀಡು, ದುರ್ಬಲತೆಯನ್ನು ದೂರ ಮಾಡಿ ಶಕ್ತಿ ನೀಡು. ನಮ್ಮ ಕಷ್ಟಗಳಲ್ಲಿ ನಿಂತು ರಕ್ಷಿಸು. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನಿನ್ನ ಆಶೀರ್ವಾದ ಇರಲಿ. ನಮ್ಮ ಮಾತು, ಮನಸ್ಸು, ಕರ್ಮ ಪವಿತ್ರವಾಗಿರಲಿ. ನೀನು ಶ್ರೀರಾಮನ ಸೇವೆಯಲ್ಲಿ ನಿಂತಿರುವಂತೆಯೇ ನಾವು ಕೂಡ ಧರ್ಮದ ದಾರಿಯಲ್ಲಿ ನಿಷ್ಠೆಯಿಂದ ನಡೆಯಲು ಶಕ್ತಿ ನೀಡು. ಓಂ ಶ್ರೀ ಹನುಮಂತಾಯ ನಮಃ. ಈಗ ಹನುಮಾನ್ ಚಾಲೀಸಾ ಸಂಕ್ಷಿಪ್ತ ಭಾವಾರ್ಥ ಶ್ಲೋಕ. ಬುದ್ಧಿಹೀನ ತನು ಜಾನಿಕೆ ಸುಮಿರೌ ಪವನ ಕುಮಾರ್ ಬಲಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶು ವಿಕಾರ. ಈಗ ಹನುಮಂತನ ಮಂತ್ರ ಜಪ 3 ಬಾರಿ ಪುನರಾವರ್ತಿಸಬೇಕು. ಓಂ ನಮೋ ಭಗವತೆ ಹನುಮತೆ ನಮಃ. ಓಂ ನಮೋ ಭಗವತೆ ಹನುಮತೆ ನಮಃ. ಓಂ ನಮೋ ಭಗವತೆ ಹನುಮತೆ ನಮಃ. ಪ್ರಿಯ ಭಕ್ತರೇ, ಈ ಶ್ರೀ ಆಂಜನೇಯ ಪ್ರಾರ್ಥನೆ ನಿಮ್ಮ ಜೀವನಕ್ಕೆ ಶಾಂತಿ, ಶಕ್ತಿ ಮತ್ತು ಧೈರ್ಯ ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತು ವಾಯ್ಸ್ ಆಫ್ ಪ್ರಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಪವಿತ್ರ ಪ್ರಾರ್ಥನೆಯೊಂದಿಗೆ. ಜೈ ಶ್ರೀರಾಮ್, ಜೈ ಹನುಮಾನ್.